ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಬಂದಿರೋಂಥ ಬೆಟ್ಟ ಹುಳಿಯೂರು ದುರ್ಗ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ. ಬನ್ನಿ ನನ್ನ ಜೊತೆ ಟ್ರೆಕ್ಕಿಂಗ್ ಮಾಡಿಕೊಂಡು ಹಂಗೆ ಪ್ರಯಾಣನೂ ಮಾಡೋಣ. ಬೆಟ್ಟ ಹತ್ತಕ್ಕೆ ಮುಂಚೆ ರೈಟ್ ಸೈಡಲ್ಲಿ ಒಂದು ದಾರಿ ಇತ್ತಲ್ಲ, ಆ ದಾರಿಯಲ್ಲಿ ಹೋದಾಗ ಚೆಲುವರಾಯ ಸ್ವಾಮಿ ದೇವಸ್ಥಾನ ಇದೆ. ದೇವ್ರ ದರ್ಶನ ಆಯಿತು. ಇವಾಗ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ ಗಣೇಶನ ದರ್ಶನ ಸಿಗುತ್ತೆ. ತುಂಬ ಜನ ಬಂದವರು ಆ ಕಡೆ ಹೋಗಿರಲ್ಲ, ಅಲ್ಲವರೆಗೂ ನೋಡಿ ನಿಮಗೆ ರೂಟ್ಸ್ ಎಲ್ಲ ಸಿಗಿದೆ. ಇಲ್ಲಿಂದ ಆಚೆಗೆ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಹೋಗ್ಬೋದು. ಶ್ರೀ ಕುಂಬಿ ಗಣಪತಿ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನವ್ರಿಗೆ ಮಾತ್ರ ನಿಮಗೆ ಸ್ಟೆಪ್ಸು ಫೆಸಿಲಿಟೀಸ್ ಇದೆ. ಇಲ್ಲಿಂದ ಆಚೆಗೆ ನಿಮಗೆ ರಿಯಲ್ ಅಡ್ವೆಂಚರಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ದಾರಿ ಯಾವುದೇ ಕಾರಣಕ್ಕೂ ಇಲ್ಲ, ತುಂಬ ಕ್ಲೈಂಬಿಂಗ್ ಇದೆ. ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು ಆಗುತ್ತೆ. ಹೇಳಿದ್ನಲ್ಲ, ತುಂಬ ಜನ ಉತ್ತರಿ ಬೆಟ್ಟಕ್ಕೆ ಬಂದು ಯಾಕೆ ವಾಪಸ್ ಹೋಗ್ತಾರೆ ಅಂದರೆ ಇಲ್ಲಿಂದ ಅವ್ರಿಗೆ ದಾರಿ ಗೊತ್ತಿರಲ್ಲ. ನೋಡಿ ಈ ಥರ ರಾಕ್ ಕ್ಲೈಂಬಿಂಗ್ ನೀವು ಹತ್ಕೊಂಡು ಹೋಗ್ಬೇಕಾಗತ್ತೆ. ಯಾರನ್ನ ಒಳ್ಳೆ ಗೈಡ್ ಜೊತೆ ಬನ್ನಿ, ಒಬ್ಬರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ಥರ ಸ್ಮಾಲ್ ಜಾಗ ಅದು ಕಾರ್ನರಲ್ಲಿರುತ್ತೆ. ಈ ಥರ ಬೇರುಗಳನ್ನ ಇಟ್ಕೊಂಡು ನೀವು ಹತ್ಬೇಕಾಗತ್ತೆ. ಕಾಲಿಗೆ ಎಷ್ಟು ಶಕ್ತಿ ಇದೋ ಅಷ್ಟೇ ಕೈಗೂ ಶಕ್ತಿ ಇರಬೇಕು ಇಳಿಯೋಕ್ಕೆ. ಆ್ಯಂಡ್ ಯೂಶ್ವಲಿ ಒಂದು ಟಿಪ್ಸ್ ಕೊಡಬೇಕು ಎಲ್ಲರಿಗೂ, ಸ್ಟೇ ಕ್ಲೋಸ್ ಟು ದ ಮೌಂಟನ್. ಈ ಕಡೆ ನೋಡಬೇಡಿ. ಇಲ್ಲಿ ಯಾವುದೇ ಥರ ದಾರಿ ಇಲ್ಲ, ಬಟ್ ಕಾಲು ದಾರಿ ನೋಡಿಕೊಂಡು ಹುಷಾರಾಗಿ ಹತ್ತಾಯಿರಿ. ಮೌಂಟನ್ನು 70ಇಂದ 80%ವರೆಗೂ ಎಲಿವೇಶನ್ ಇರುತ್ತೆ. ವಾವ್, ಒಂದು ರೇಂಜಿಗೆ ಬಂದಮೇಲೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಬಟ್ ಇಲ್ಲಿ ಪಾತಿದೆ ನೋಡಿ. ಎಲ್ಲ ಎಕ್ಸಸೈಸ್ಗಳು ಮಾಡ್ಕೊಬನ್ನಿ. ಥರ ತಗ್ಬೋದು, ನಿಲ್ಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಂಡಿ ಕ್ಲೋಸ್ ಆಗಿರ್ತೀರ, ಇಲ್ಲಿಂದ ನಿಮಗೆ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನೋಡಿದ್ರಾ ಹೇಗಿತ್ತು ಅಂತ? ಈ ಸ್ಟ್ರೆಚ್ ಹತ್ತಕ್ಕೇ ಎಲ್ಲರೂ ಹುಳಿಯೂರು ದುರ್ಗ ಬರೋಕ್ಕೆ ಯೋಚನೆ ಮಾಡ್ತಾರೆ, ಬಟ್ ಆಗಿನ ಕಾಲದಲ್ಲಿ ಹೇಗೆ ಬಂದಿರಬಾರ್ದು ಅಂತ ಯೋಚನೆ ಮಾಡಿ. ಕೆಂಪೇಗೌಡರು ಕಟ್ಸಿದಂಥ 9 ದುರ್ಗಗಳಲ್ಲಿ ಇದು ಒಂದು ದುರ್ಗ, ಹುಳಿಯೂರು ದುರ್ಗ. ಆ್ಯಂಡ್ ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಇನ್ಫಾರ್ಮೇಷನ್ ಸೆಂಟ್ರ್ ಅಂತ. ಇದು ಇಲ್ಲಿಂದ ಹಾಗೆಲ್ಲ ಏರಿಯಲ್ ವ್ಯೂಸು ಮತ್ತು ಅದು ಇದೆಲ್ಲ ನೋಡ್ತಾ ಇರಲಿಲ್ಲ ಅಂತ ಇಲ್ಲಿಂದ ಯಾರನ್ನ ವಾಕ್ ಮಾಡೋದು ಅದು ಇದೆಲ್ಲ ಗೊತ್ತಾದರೆ ಬೇರೆ ಸೈನಿಕರೆಲ್ಲ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಅಂತ
ಆವಾಗ ಇಲ್ಲಿಂದ ನೋಡ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾಯಿದ್ರಂತೆ. ಸೊ ನಾನು ಲಾಸ್ಟ್ ಟೈಮು ಉತ್ರಿ ದುರ್ಗ ಮಾಡಿದ್ನಲ್ಲ, ಅದೇ ಥರ ಇದು ಅಷ್ಟೇ ಹುಳಿಯೂರು ದುರ್ಗ. ಹುಳಿಯೂರು ದುರ್ಗ ಅಂತ ಹೆಸರು ಬರೋಕ್ಕೆ ಹುಳಿ ಇತ್ತು ಅಂತಲ್ಲ, ಇಲ್ಲಿದ್ದಂಥ ಪಾಳೆಗಾರರು ಮತ್ತು ಸೈನಿಕರೆಲ್ಲ ಬಂದ್ಬಿಟ್ಟು ತುಂಬ ಧೈರ್ಯಶಾಲಿ ಅಂತೆ. ಹಾಗಾಗಿ ಅವ್ರ ಧೈರ್ಯನೆಲ್ಲ ನೋಡಿ ಈ ಜಾಗಕ್ಕೆ ಹುಳಿಯೂರು ದುರ್ಗ ಅಂತ ಹೆಸರು ಬಂದಿದಂತೆ. ಹೀಗೆ ಮೇಲೆ ಹೋದ್ಮೇಲೆ ನಿಮ್ಗೆ ಇನ್ನೂ ಯೋಚನೆ ಮಾಡಿ, ತುಂಬ ಸಖತ್ತವಾಗಿರೋಂಥ ವ್ಯೂ ಇದೆ. ಆ್ಯಂಡ್ ಹಾಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ 360 ಡಿಗ್ರಿ ನಿಮಗೆಲ್ಲ ಕಾಣಿಸುತ್ತೆ. ಯಾರನ್ನ ಚಲನವಲನ ಏನೇನು ನಡೀತಾ ಇದ್ರೆ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಬ್ಯೂಟಿಫುಲ್ ವ್ಯೂ ಇದು. ಅಂದರೆ ಇಲ್ಲಿ ನಿಂತ್ಕೊಂಡೆ ಇಡೀ ಊರನ್ನೇ ಕವರ್ ಮಾಡ್ತಾಯಿದ್ದೆ, ಅಂದರೆ ನೋಡ್ತಾಯಿದ್ರಂತೆ. ಅಂಥ ಬ್ಯೂಟಿಫುಲ್ ವ್ಯೂ ಇದೆ ಮೇಲೆಯಿಂದ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಮೇಲೆ ಕೋಟೆ ಇದೆ ಮತ್ತು ಶಿವನ ದೇವಸ್ಥಾನವೂ ಇದೆ. ಆ ಕೋಟೆ ಕಟ್ಟಬೇಕಾದ್ರೆ ಒಂದೊಂದು ಕಲ್ಲುಗಳನ್ನ ಇಲ್ಲಿಂದ ಅಲ್ಲಿಗೆ ಸಾಗಿಸ್ಬೇಕಾದ್ರೆ ಇನ್ನೆಂಥ ಶಕ್ತಿಶಾಲಿ ಇರಬಾರ್ದು ಅವ್ರು. ಯೋಚನೆ ಮಾಡಿ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಕೇಳ್ತಾಯಿದ್ರೆ ಇನ್ನೂ ಅಲ್ಲಿ ಕುಂತ್ಕೊಂಡಿದ್ರೆ ಅದೇ ಯೋಚನೆ ಬರುತ್ತೆ. ಹೇಗೆ ಬಂದರು ಇವರೆಲ್ಲ, ಹೆಂಗೆ ಎತ್ಕೊಬಂದರು, ಹೇಗೆ ಎತ್ಕೊಬಂದರು ಅಂತ. ಹಾಗೆ ಮೇಲೇನೂ ತುಂಬ ಹಳೆ ಕಾಲದ್ದು ಶಿವನ ದೇವಸ್ಥಾನ ಇದೆ ಅಂತೆ. ಬನ್ನಿ ಅದೊಂದು ದರ್ಶನ ಮಾಡಿಕೊಂಡು ನಿಮಗೆ ಹೈಕಿಂಗ್ ಬಗ್ಗೆ ಟಿಪ್ಸ್ ಕೊಡ್ತೀನಿ. ಹೇಗೆಲ್ಲ ಇಂಪ್ರೂವ್ ಆಗ್ಬೋದು, ನೀವು ಹೇಗೆ ಕ್ಲೈಂಬ್ ಮಾಡ್ಬೋದು, ಯಾವ ಥರ ಪ್ರಾಕ್ಟೀಸ್ ಮಾಡ್ಬೋದು ಇದಕ್ಕೆಲ್ಲ ಅಂತ ಹೇಳ್ತೀನಿ. ಇದೇ ಲಾಸ್ಟ್ ಸ್ಟೆಚ್ ಮುಗೀತು. ಇಲ್ಲಿಗೆ ನಾವು ಮೇಲೆ ಬಂದಿದ ತಕ್ಷಣ ನಿಮಗೆ ಕರ್ನಾಟಕ ಫ್ಲಾಗ್ ಕಾಣಿಸುತ್ತೆ. ಇದೇ ಹುಳಿಯೂರು ದುರ್ಗ ಪೀಕ್. ಸೊ ನಾನೇನು ಕೂತಿರೋ ಜಾಗ, ಇಲ್ಲಿಂದ ನಿಮಗೆ ಕೇವ್ಸ್ ಇದೆ, ಬಟ್ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ಲ, ಎಲ್ಲ ಮುಚ್ಚೋಗಿದೆ. ಬಟ್ ಆಗಿನ ಕಾಲದಲ್ಲಿ ಇದೆಲ್ಲ ಬಂದು ಬ್ಯಾಕಪ್ ಪ್ಲ್ಯಾನು. ಸೊ ಏನನ್ನ ತುಂಬ ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಹೊರಗಡೆ ಹೋಗುವಂಥ ರಹಸ್ಯ ಮಾರ್ಗ ಅಂತ ಇದು. ಮತ್ತು ಇಲ್ಲೇ ನಿಮಗೆ ಈಶ್ವರನ ಟೆಂಪಲ್ಲು ಇರೋದು. ಬಟ್ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ನಮಗೆ, ಬಿಕಾಸ್ ಎಲ್ಲ ಮುಚ್ಚೋಗಿದೆ. ಹೀಗೆ ನಾವು ಇಷ್ಟಗಳನ್ನ ಹುಡ್ಕೊಂಡು ಇಲ್ಲಿ ಬರ್ತಾಯಿರ್ತೀರಿ. ಬಟ್ ಇವಾಗಿಂದೆಲ್ಲ ನೋಡ್ತಾಯಿದ್ರೆ ನಮಗೆ ಎಲ್ಲಿದೆ ಹಿಸ್ಟ್ರಿ ಏನು ಅಂತ. ನಾಳೆ ದಿವಸ ಎಲ್ಲ ಯೂಟ್ಯೂಬೇ ಗಟ್ಟಿ ಇದರಲ್ಲೇ ನೋಡ್ತಾ ಇರಬೇಕಷ್ಟೇ. ಯಾರನ್ನೊಬ್ಬರು ಸ್ಟೋರಿ ಹೇಳ್ತಾರೆ, ಅದ್ರ ಬಗ್ಗೆ ಕೇಳ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಬಟ್ ತುಂಬ ಖುಷಿ ಆಗೋದೇನು ಗೊತ್ತಾ, ಬೇರೆ ಬೆಟ್ಟಕ್ಕೆ ಮತ್ತು ಈ ಬೆಟ್ಟಕ್ಕೆ, ಆ ಬೆಟ್ಟಲ್ಲೆಲ್ಲ ಹತ್ತಕ್ಕೆ ಜಾಗ ಅದು ಇದೆಲ್ಲ ಮಾಡಿದ್ದಾರೆ. ಬಟ್ ಈ ಬೆಟ್ಟ ಅಲ್ಲಿ ಜಾಗ ಎಲ್ಲ ಸ್ವಲ್ಪ ಡಿಫಿಕಲ್ಟಿ ಇದೆಯಲ್ಲ, ಅದಕ್ಕೆಲ್ಲ ವಾಪಸ್ ಹೊರಟೋಗ್ಬಿಡ್ತಾರೆ. ಹುಳಿಯೂರು ದುರ್ಗ ಬಂದ್ಬಿಟ್ಟು ಇರೋಂಥ 9 ದುರ್ಗಗಳಲ್ಲಿ ಇದು ಚಿಕ್ಕ ಬೆಟ್ಟ. ಇದು ಹತ್ತಕ್ಕೂ ಅಷ್ಟೇ ಕಷ್ಟ ಇದೆ. ಹುಳಿಯೂರು ದುರ್ಗ, ಹುಳಿ ಪ್ಲಸ್ ದುರ್ಗ, ಹುಳಿ ದುರ್ಗ. ಓಕೆ, ದುರ್ಗ ಅನ್ನೋದು ಕೋಟೆ ಅಷ್ಟೇ, ಬೇರೆ ಏನಿಲ್ಲ. ಇದು ನಮ್ಮ ಕೆಂಪೇಗೌಡರು ಕಟ್ಟಿಸಿದಂಥ ಕೋಟೆ ಅಂತಲೂ ಹೇಳ್ತಾರೆ. ಸುಮಾರು 400 ವರ್ಷಗಳ ಹಿಂದೆ ಕಟ್ಟಿಸಿದಂಥ ಕೋಟೆನೂ ಅಂತಲೂ ಹೇಳ್ತಾರೆ ಇದ್ರ ಬಗ್ಗೆ. ಹಾಗೆ ಇಲ್ಲಿ ನಿಂತ್ಕೊಂಡ್ರೆ ಮುಂದೆಗಡೆ ಇನ್ನೊಂದು ಬೆಟ್ಟ ಕಾಣಿಸೋದೆ ಹೇಮಗಿರಿ ಬೆಟ್ಟ. ಅದು ಬಂದು ಈಸಿ ಟ್ರಕ್ ಅದು. ಬಟ್ ಏನದು ತುಂಬ ಚಿರತೆಗಳು ಅದು ಇದೆಲ್ಲ ಇರುತ್ತಲ್ಲಿ. ಅದು ಇವತ್ತೇ ನಾವು ಕವರ್ ಮಾಡ್ತಾಯಿದ್ದೀರಿ. ನಿಮ್ಗೆ ಅದ್ರದ್ದು ವ್ಯೂ ನೋಡಿಸ್ತೀರಿ ಹೇಗಿದೆ ಅಂತ, ಅದು ನೋಡಿ. ಇಲ್ಲಿ ಬಂದಾಗ ಹೇಮಗಿರಿ ಬೆಟ್ಟಕ್ಕೆ ಹೋಗಿ ಮುಂದೆಗಡೆಯಿಂದ ಮೆಟ್ಲಿದೆ, ನಿಮಗೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಮೇಲೆ. ಇದು ಬಟ್ ಹುಷಾರಾಗಿರಬೇಕು, ತುಂಬ ಜನ ಬರಲ್ವಲ್ಲ ಇಲ್ಲಿ, ಅದಕ್ಕೆ. ಇದು ಒಂಥರ ಗುಹೆ ಥರ ನಿರ್ಮಾಣ ಆಗ್ಬಿಟ್ಟಿದೆ. ಹಾಂ, ನಿಮಗೆ ನೀರಿನ ಶೇಖರಣೆ ಹೊಂಡನೂ ಇದೆ ಇಲ್ಲಿ. ಓಕೆ, ಹೇಗಿತ್ತು ಅಂತ ನೋಡಿದ್ರಲ್ಲ ಟ್ರೆಕ್ಕಿಂಗು. ಹುಳಿಯೂರು ದುರ್ಗ ಬಂದ್ಬಿಟ್ಟು ಚಿಕ್ಕ ಬೆಟ್ಟ, ಬಟ್ ಡೈರೆಕ್ಟಾಗಿ ಎಲಿವೇಶನ್ ಇರುತ್ತೆ. ಇದು ಅಪ್ ಆ್ಯಂಡ್ ಡೌನ್ ನಿಮಗೆ 1 ಕಿಲೋಮೀಟ್ರ್ ಅಷ್ಟೇ ಆಗೋದು, ಜಾಸ್ತಿ ಆಗೋಲ್ಲ 1 ಕಿಲೋಮೀಟ್ರು. ಬಟ್ ನಿಮಗೆ ರಾಕ್ ಕ್ಲೈಂಬಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಆದಷ್ಟು ಕ್ಲೋಸ್ ಆಗಿರಿ ಮೌಂಟನ್ಗೆ. ಆ್ಯಂಡ್ ಯಾರನ್ನ ಟ್ರಕ್ ಗೈಡ್ ಜೊತೆಗೆ ಬರೋಕ್ಕೆ ಟ್ರೈ ಮಾಡಿ. ತುಂಬ ಜನ ಆರ್ಗನೈಸ್ ಮಾಡೋರು ಹುಳಿಯೂರು ದುರ್ಗಕ್ಕೆ ಮಾಡೋಕ್ಕೆ ಹೋಗಲ್ಲ. ರೀಸನ್ ಬಂದ್ಬಿಟ್ಟು ಒಂದು ಸ್ಟೀಪ್ ಇದೆಲ್ಲ 80-90% ಎಲಿವೇಶನ್ ಇರುತ್ತೆ.
ಸೊ ಅದು ಕ್ಲೈಮ್ ಮಾಡಬೇಕು ಅಂದರೆ ಸ್ವಲ್ಪ ರಾಕ್ ಕ್ಲೈಮರ್ಸು ಇಲ್ಲಾಂದರೆ ಸರ್ಟಿಫೈಡ್ ಟ್ರೈನರ್ಸ್ ಇದೆ ಮತ್ತು ದೇ ಕ್ಯಾನ್ ಕ್ಲೈಮ್ ಅಪ್. ಅವ್ರಿಗೆ ಬೇರೆಯವ್ರ ಕೈಯಲ್ಲೂ ಕ್ಲೈಮ್ ಮಾಡಿಸ್ತಾರೆ. ನಾನು ಹಚ್ಚಿದ್ದೀನಿ ಸುಮಾರು ಜನ ಇಲ್ಲಿ, ಒಂದು ಬ್ಯಾಚಲ್ಲಿ 40, ಇನ್ನೊಂದು ಬ್ಯಾಚಲ್ಲಿ 20, ಇನ್ನೊಂದು ಬ್ಯಾಚಲ್ಲಿ 19, 22 ಹಿಂಗಿದ್ರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಹಾಗೆಯೇ ಕಾಮೆಂಟ್ಸು ಮಾಡಿ ಪಾಸಿಟಿವ್ ಆಗಿ. ನೆಗೆಟಿವ್ ಆಗಿದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ, ನಾನು ಬೇಕು ಅಂದರೆ ಅದನ್ನ ಕರೆಕ್ಷನ್ ಮಾಡ್ಕೊತೀನಿ.